ದೋಸ್ತ ನಿನಗೆ ಬಂಡಲ್ ಬಡಾಯಿ ಅನ್ನೋ ಅವಾರ್ಡ್ ಕೊಡ್ಬೇಕು ನೋಡಪ್ಪ. ಹಾಕೋ ದೋಸ್ತ ಹಂಗ್ಯಾಕಂತೀರಿ? ಸತ್ತಿದ್ದು ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಿ. ಅವನು ಎಲ್ಲಿ ಟ್ರೈನಿಂಗ್ ತೊಗೊಂಡು ಬಂದಿದ್ದಾನೆ? ನಾ ಏನು ಮಾಡಿದ್ನ ಈಗ ಅಂತದ? ಏನ ಆಕಿನ ಗೋವಾಕ್ ಕರ್ಕೊಂಡು ಹೋಗ್ತಾನೆ ಗಾಡಿ ಮೇಲೆ ಕೂಡ್ಸ್ಕೊಂಡ ಗೋಕಾಕ್ ಫಾಲ್ಸು ಕರ್ಕೊಂಡು ಹೋಗಿಲ್ಲ. ಅವ್ನು ಹಿಂಗೆ ಹೋಗಿ ಹಿಂಗೆ ಬರ್ತೀವಿ, ಮಕ್ಕಳು ಆಟ ಆಡಿದಂಗೆ ಅವ್ನು ಹಿಂಗೆ ಹೋಗಿ ಹಿಂಗೆ ಬರ್ತೀವಿ. ಅದೇನಾತಂದ್ರ ದೋಸ್ತ, ನನಗೂ ಆಕಿನ ಗೋವಾ ಕರ್ಕೊಂಡು ಹೋಗಿ ಬೀಚ್ ದಂಡ ಕರ್ಕೊಂಡು ಮಜಾ ಮಾಡ್ಬೇಕಂತ ಆಸೆ ಇತ್ತು. ನಾ 3 ಅಗಸಿ ದಾಟತ್ಗೆನ ಅವ್ರ ಮನೆಯವ್ರದ್ದು ಒಂದು ಫೋನ್ ಬಂದ್ಬಿಡ್ತಾರ, ಅವ್ರ ದೂರದ ರಿಲೇಷನ್ ಯಾರೋ ತೀರ್ಕೊಂಡಾರ ಅಂತ ಹೇಳಿ. ಹಿಂಗಾಗಿ ದುಃಖದಾಗ ಇದ್ದಾಕಿನ ಕರ್ಕೊಂಡು ಹೋಗಿ ಏನ್ ರೊಮ್ಯಾನ್ಸ್ ಮಾಡಕತ್ತೆ ಅಂತ ಹೇಳಿ ವಾಪಸ್ ಕರ್ಕೊಂಡ್ ಬಂದ್ಬಿಟ್ಟೆ. ಆದ್ರೆ ಈ ಗೋವಾ ಟ್ರಿಪ್ ಇವತ್ತು ಕ್ಯಾನ್ಸಲ್ ಆಗಿರ್ಬೋದು, ಇದು ನಾಳೆ ಕಂಟಿನ್ಯೂ ಆಗೇ ಆಕೈತಿ. ಇವತ್ತು ಹೆಣ ಹೋಗುದ್ರಿ, ನಾಳೆ ಅಲ್ಲಿ ಹೋಗಿ ಹಡಗ್ನಾಗ ಏನ್ ಹೋಗಿ ಅವರು ಏನೋ ದೋಸ್ತ. ನೋಡು ದೋಸ್ತ, ದುಃಖ ಅನ್ನೋದು ಒಂದ ದಿನ ಇರ್ತೈತಿ. ನಾಳೆ ಒಳ್ಳೆ ಮೂಡ್ನಾಗಿರ್ತಾಳ, ಅದ ಮೂಡ್ನ ಕ್ಯಾರಿ ಮಾಡಿ ಗೋವಾ ಕರ್ಕೊಂಡ್ ಹೋಗಿ ಬೀಚ್ ದಂಡ್ಯಾಗ ಆಕಿ ಜೋಡಿ ರೊಮ್ಯಾನ್ಸ್ ಮಾಡ್ತೇನೆ. ನೀನು ಟಿಒ ಫಾರ್ಮ್ ತರಿಸಿ ಟಿಒ ಫಾರ್ಮ್ ಮೇಲೆ ಸೈ ಮಾಡಿಡ. ಯಾಕೇಳ ನಿನ್ನ ಗಾಡಿ ನನ್ನ ಹೆಸರು ಮಾಡಾಕ. ನೋಡ್ತೀರ ನಾಳೆ ನಮ್ ಗೋವಾ ಟ್ರಿಪ್ ಹ್ಯಾಂಗ್ ಇರ್ತೈತೆ ಅಂತ ಹೇಳಿ. ರೀ ಯಾಕ್ರಿ ನೋಡಿದ್ರು ನೋಡ್ಲಂಗ್ ಹೊಂಟಿರಿ? ನಾ ಅಂದ್ರೆ ನಿಮಗೆ ಕರೆನೂ ಇಷ್ಟ ಇಲ್ಲನ್ರಿ? ಏಯಪ್ಪ ಹಗಲ್ ಗನಸಾಯ್ತಿದ್, ಖರೆ ಆಗಂಗಿಲ್ಲ. ಚೊಲೋ ಆತ್. ಅಲ್ಲ ಅವ್ ಬಂದ ನನ್ನ ಕಾರ್ ಎತ್ಕೊಂಡು ಹೋಗ್ಯಾನ ಅನ್ನೋ ಕನಸು ಬಿದ್ದಿತ್ತಲ್ಲಪ್ಪ ನಂಗ. ಅಲ್ಲ ಇವ್ ಖರೇನ ಆ ಹುಡುಗಿನ ಪಟಾಯಿಸಿ ಇವ್ ನನ್ನ ಕಾರ್ ಕೇಳಿದ್ರೆ ಏನ್ ಮಾಡೋದು? ಮೊದ್ಲ ಕಾರ್ ಮೇಲೆ ಲೋನ್ ಬೇರೆ ಐತಿ. ಅಲ್ಲ ಯಾರಿಗೂ ಬೀಳಾರ್ದಂತ ಈ ಹುಡುಗಿ ಇವ್ನಿಗೇನು ಇಷ್ಟು ಈಸಿಯಾಗಿ ಬೀಳಾಕತ್ತಾಳ? ಅದೇನೋ ಅಂತಾರಲ್ಲ ಹಂಗ ಸುಮ್ಮನೆ ಏನೋ ನಗ್ಚರಿಕೆ ಮಾಡಕ್ ಹೋಗಿ ಖರೇನ ತಲೆ ಮೇಲೆ ಬಂತಲ್ಲಪ್ಪ ಇದು. ಅವೇನ್ರ ಕಾರ್ ಗಿರ್ ಕೇಳಿದಂದ್ರೆ ಏನ್ ಮಾಡೋದು? ಅವ್ ಕೇಳತ್ತಾನೆ, ಯಾಕಂದ್ರೆ ಚಾಲೆಂಜ್ ಕೊಟ್ಟಿನಿ ಅಂದಮೇಲೆ ಅವ ಬಿಡಂಗೇ ಅಲ್ಲ, ಆಕಿನ ಪಟಾಯಿಸ್ತಾನ. ಯಾಕಂದ್ರೆ ಈಗಿರೋ ಮೂಮೆಂಟ್ ನೋಡಿದ್ರೆ ಆಕಿನೂ ಅವ್ ಬಿದ್ದ ಬಿಡ್ತಾಳೇನೋ. ಅಲ್ಲ ಒಂದ್ರೊಳಗೆ ಏನ್ ನೋಡಿ ಬಿದ್ದಾಳಿಕಿ ಯಾರಿಗ ಗೊತ್ತಪ್ಪ. ಈ ಹುಡುಗಿಯರಿಗೆ ಯಾವ್ದು ಏನು ಇಷ್ಟ ಆಗತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಅಲ್ಲ ಇಷ್ಟೆಲ್ಲ ತೋರಿಸಿ ಇಷ್ಟೆಲ್ಲ ಮಾಡಿ ಕಾರ ಮನಿ ಅದು ಇದು ಅಂತ ಎಲ್ಲ ಏನಿದ್ರು ಹುಡುಗಿಯರು ಬೀಳಲ್ಲ. ಏನು ಇಲ್ಲ ಅಂದ್ರೂ ಹಂಗೆ ಬೀಳ್ತಾರ. ಅದ ಅನ್ನೋದು ದಾನೆ ದಾನೆ ಮೇ ಖಾನೆ ಮಾಲಕೋ ನಾಮ್ ಲಿಖಾಯ ಅಂತ ಹೇಳತ್ತೇನೋ ಅಂತಾರಲ್ಲ, ಅದಂಗ ಬರಾಗಿಲ್ಲ ಸರಿಯಾಗಿ, ಆದ್ರೂ ಹೇಳ್ಬೇಕು ಹೇಳಿನಿ. ನೋಡ್ರಿ, ನಿಮ್ ಹಿಂದೆ ದಿನ ಅಡ್ಡಾಡಿ ನನ್ನ ಗಾಡಿಗೆ ಪೆಟ್ರೋಲ್ ಹಾಕಾಕ ನನ್ನ ಕಿಸೆದಾಗ ರೊಕ್ಕನೂ ಇಲ್ಲ. ನಿಮ್ಮನ್ನ ಪೀಡಿಸಿ ಪ್ರೀತಿ ಮಾಡ್ರಿ ಅಂತ ಕೇಳಾಕ ನನಗ ಎನರ್ಜಿನೂ ಇಲ್ಲ. ಇವತ್ತೇನಾರ ಒಂದು ಡಿಸಿಷನ್ ನೀವ ತಗೊಂಡ್ಬಿಡ್ರಿ. ಏನ್ ಡಿಸಿಷನ್ ತಗೊಳ್ಳಿ ನಾನು? ನಮ್ ಫ್ಯೂಚರ್ ಬಗ್ಗೆ ರೀ. ನಡೀರಿ ಯಾವ್ದಾರ ಒಂದು ಹೋಟೆಲ್ನಾಗೋ ಇಲ್ಲ ಪಾರ್ಕ್ನಾಗ ಕುತ್ಕೊಂಡು ನಮ್ ಫ್ಯೂಚರ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಯ್ಯೋ ಅಂಡ್ ಸುಟ್ಟು ಬೆಕ್ಕಿನ ಗತಿ ಆಗೋಯ್ತಲ್ಲ ನಂದು. ಕುಂದ್ರಾಕಾಗಲ್ತು ನಿಂದ್ರಾಕಾಗಲ್ತು. ಅಲ್ಲ ಇವ ಹುಡುಗಿನ ಏನಾರ ಕನ್ವಿನ್ಸ್ ಮಾಡ್ಕೊತ ಹೋಟೆಲ್ ಗಿಟೆಲ್ ಕರ್ಕೊಂಡು ಹೋದ್ರೆ ಏನು ಮಾಡೋದು? ಅಲ್ಲ ಹೋಟೆಲ್ ಕರ್ಕೊಂಡು ಹೋಗೋದು ಹೋಲೆ, ಅಲ್ಲಿ ಹೋದ್ಮೇಲೆ ಅದ್ರೊಳಗೆ ಏನರ ಹಾಕಿ ನೀವು ಅಕ್ಕಿನ ಮತ್ತೆ ಬರೆಸಿ ಆಮೇಲೆ ಅಕ್ಕಿನ ಕನ್ವಿನ್ಸ್ ಮಾಡಿಬಿಟ್ಟಂದ್ರೆ ಆಕಿ ಏನ್ರೆ ಇಲ್ಲ ನಾ ಇವನ್ನ ಮದುವೆ ಆಗೋದು ಇವನ್ನ ಲವ್ ಮಾಡೋದು ಅಂತ ಹೇಳಿ ಒಪ್ಕೊಂಡೇ ಬಿಟ್ಲ ಅಂದ್ರೆ ಏನು ಮಾಡೋದು? ಯಪ್ಪ ಹೆಂಗೆ ಮಾಡೋದು ಈಗ? ಅಲ್ಲ ಆಕಿನು ಎಷ್ಟು ಮಂದಿಗೆ ಬೀಳಾರ್ದಕ್ಕಿ ಇವಂಗ ಬೀಳ್ಬೇಕ ಆಕಿನು? ಅಯ್ಯೋ ಎಲ್ಲೂ ನಿಂದ್ರಾಕಾಗಲ್ತು ಕುಂದ್ರಾಕಾಗಲ್ತು, ಏನು ಸಮಾಧಾನ ಇಲ್ಲ, ಏನು ಮಾಡೋದು ಅರ್ಥನೇ ಆಗೋಲ್ತು. ಏನು ಮಾಡಲಿ ಓ ಟೆನ್ಷನ್ ಆಗೋಯ್ತಲ್ಲಪ್ಪ. ಈಗ ಲಘು ಫೋನ್ ಬಂದ ಅವ ನನಗೆ ಹುಡುಗಿ ಬಿದ್ದಿಲ್ಲ ಅಂದ್ರೆ ಸಾಕು, ಅದೇ ಒಂದು ಖುಷಿ. ನೋಡು ಎಲ್ಲದಕ್ಕೂ ದೇವ್ರ ಒಬ್ಬ ಅದಾನ. ಹಾಂ ಸುಮ್ಮನೆ ನಾನು ಟೆನ್ಷನ್ ತೊಗೊಳತ್ತೀನಿ. ನೋಡಿ ಏನೇನು ಆಕತ್ತೆ ಆಗಲಿ, ಆಮೇಲೆ ಒಪ್ಕೊಂಡಿನ ಅಂದಮೇಲೆ ಸುಮ್ಮ ಇರಬೇಕ.
ಏನು ಮಾಡೋಕ್ಕಾಗಲ್ಲ. ಏನು ಹಬ್ಬಬ್ಬ ಅಂದ್ರೆ ಒಂದು ಕಾರ್ ಕಿತ್ಕೋತಾನೆ ಅಷ್ಟೇ. ಹೋಗ್ಲಿ ಬಿಡು, ಇನ್ನೇನು ಮಾಡೋದು ಮತ್ತೆ ನಾವೊಬ್ಬನ. ಇಲ್ಲ ಇದು ಹಿಂಗಾದ್ರೆ ಆಗಲ್ಲ. ಒಂದು ಕೆಲಸ ಮಾಡ್ತಾರೆ, ನಾನೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದು ಚಲೋ ಅವಂಗೆ. ಅವಾಗ ಅವ್ರು ಡಿಸ್ಟರ್ಬ್ ಮಾಡ್ತಿದ್ರೆ ಆ ಹುಡುಗಿನೂ ಏನು ಡಿಸ್ಟರ್ಬ್ ಅಂತೇಳಿ ಓಡಿ ಹೋಗ್ಬಿಡ್ತಾಳೆ ಅವ್ನ ಜೋಡಿ. ಲವ್ ಸೆಟ್ ಆಗಲ್ಲ. ಹಾಂ ಫೋನ್, ಅಯ್ಯೋ ಫೋನ್ ಕೆಳಗೈತಾನೆ, ಮಾಡ್ಬೇಕು. ನೋಡ್ರಿ, ನನಗೆ ನಿಮ್ಮನ್ನ ಜಾಸ್ತಿ ನಾ ಕಾಡ್ಸಾಕು ಇಷ್ಟ ಇಲ್ಲ. ಈ ಪಾರ್ಕ್ ಹೋಟೆಲ್ ಅನ್ನೋಕ್ಕಿಂತ ನಮ್ಮ ಮನೆಗೆ ಹೋಗ್ಬಿಡು ನಡ್ರಿ. ನಮ್ಮ ಮನೆಯವ್ರ ಸಮ್ಮುಖದಾಗನ ಡಿಸ್ಕಷನ್ ಮಾಡೋಣಂತ. ನನಗೆಂಥ ಸೌಭಾಗ್ಯ. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ. ನೋಡ್ರಿ, ನಿಮ್ಮ ಮನೆಯವ್ರ ಮುಂದನ ನಮ್ಮ ಮದುವೆ ವಿಚಾರ ಡಿಸ್ಕಷನ್ ಆಕತ್ತಂದ್ರ ಇಂಥ ಅವಕಾಶ ನಾಯಕ್ ಮಿಸ್ ಮಾಡ್ಕೊಳ್ಳಿ. ಹತ್ರಿ ಲಗುನ. ಎತ್ತಾಕೊಂಡು ಹೋಗ್ತಾ ಇರೋದೆ ನನ್ನ ಮುದ್ದಿನ ರಾಣಿ, ಎತ್ತಾಕೊಂಡು. ಅಯ್ಯೋ ಫೋನ್ ಬೇರೆ ಸ್ವಿಚ್ ಆಫ್ ಮಾಡಿಟ್ಟಾನೆ. ಏನು ಮಾಡೋದು? ಗ್ಯಾರಂಟಿ ಆಯ್ತಿದು. ನನ್ನ ಕಾರ್ ಅಂತೂ ಹೋಗೋದು ಗ್ಯಾರಂಟಿ, ಅವನಿಗೆ ಹಾಕಿ ಬೀಳೋದು ಗ್ಯಾರಂಟಿ. ಮುಗೀತು ಅಷ್ಟೇ. ಮಾಡಿದ್ದುಂಡ ಮಾರಾಯ. ಕಾರ್ ಹೊಕ್ಕೈತಿ. ಗೋವಿಂದ, ಅಯ್ಯೋ ಗೋವಿಂದ ಅಂದ್ಕೊಂಡು ನೆನಪಾಯ್ತು. ಗೋವಿಂದ ತಿರುಪತಿ ತಿರುಮಲೇಶ ನೀನೇ ಕಾಪಾಡಪ್ಪ. ಆಕೆ ಹೆಂಗಾರ ಮಾಡಿ ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳ್ಬಿಡ್ಲೆ. ಹಂಗಂದು ಬಿಡ್ಲಿ. ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ, ಏನಿಲ್ಲ ಏನೇನಿಲ್ಲ. ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನಾನಲ್ಲ, ಅಲ್ಲ ಅಲ್ಲ, ಕರಿಮಣಿ ಮಾಲೀಕ ನೀ ನಲ್ಲ ಅಂದ್ರ ನಾನ ಆಕಿ ಕರಿಮಣಿ ಮಾಲೀಕ ನಲ್ಲ. ಮಾವರ ಬರ್ರಿ ಕುಂದ್ರಿ. ಯಾರದಾರ ಸ್ವಲ್ಪ ಲಗುನ ಕರ್ದ್ ಬಿಡ್ರಿ. ಲಗುನ ಮಾತುಕತೆ ಮುಗಿಸ್ಕೊಂಡು ಸೀದಾ ಲಕ್ಷ್ಮಿಗೋಲ್ಡ್ ಪ್ಯಾಲೇಸ್ಗೆ ಹೋಗಿ ಒಂದ್ 3 ತೊಲಿ ಬಂಗಾರ ಚೈನ ಬುಕ್ ಮಾಡಿ ಬಂದ್ಬಿಡುನಂತ. ಆತ ಕರಿತೀನಿ ಕುಂದ್ರಿ. ಲಘು ಕರೀರಿ, ತಡ ಮಾಡ್ಬೇಡ್ರಿ. ಲಘುನ ಮಾತುಕತೆ ಮುಗಿಸ್ಕೊಂಡು ಮದ್ವಿ ಮಾಡ್ಕೊಂಡು ನಾನ್ ನಿಮ್ ಜೊತೆಗೆ ಹನಿಮೂನ್ ಮಾಡ್ಬೇಕಾಗೈತಿ. ಕರೀರಿ. ಹನಿಮೂನ್ಗೆ ಎಲ್ಲಿ ಪ್ಲಾನ್ ಮಾಡೋನು? ಗೋವಾ ರೆಗ್ಯುಲರ್ ಪ್ಲೇಸ್ ಆತು. ಊಟಿ ಪ್ಲಾನ್ ಮಾಡ್ತೇನೆ, ಯಾಕಂದ್ರೆ ಅಲ್ಲೆಲ್ಲ ಹೊಸ ನವ ಜೋಡಿಗಳು ಅಲ್ಲೇ ಹೋಗೋದು ಜಾಸ್ತಿ. ಊಟಿಗೆ ಹೋಗೋಣ. ಮಸ್ತ್ ಚಳಿ ಇರ್ತೈತಿ. ಆ ಚಳಿ ಒಳಗ ಚಳಿ ಬಿಡಿಸ್ಕೊಂಡ್ಬಿಡು. ಮಾವಾರ ಫ್ಯೂಚರ್ ಮಾವಾರ, ನಿಮ್ಮ ಆಶೀರ್ವಾದ ಸ್ಟ್ರಾಂಗ್ ಆಗಿರ್ಬೇಕು. ಮಾಮಾರ ಇವ್ಯಾರ್ಲೆ ನಿಮ್ಮಪ್ಪ ನಿನ್ನ ಮದುವೆ ಮಾಡಿ ಕೊಡ್ಬೇಕಾದ್ರ ನನಗೆ ಒಬ್ಬೇಕ ಮಗಳ ಅಂತ ಹೇಳಿದ್ದ. ಇವ್ಯಾರ್ಲೆ ಹೊಸ ನಿಮ್ ತಮ್ಮ? ಮಾಮಾರ ಇದೇನ್ ಹಿಂಗ್ ಮಾತಾಡ್ತೀರಿ? ನಾನು ನಿಮ್ ಮಗಳನ್ನ ಲವ್ ಮಾಡಕತ್ತೇನ್ರಿ. ಲವ್ ಮಾಡಿ ಕೈ ಬಿಡಂಗಿಲ್ರಿ. ಆಕಿ ನಾ ಮದ್ವಿ ಮಾಡ್ಕೊಂಡು ಬಾಳ್ ಕೊಡ್ತೇನ್ರಿ. ಮದುವೆ ಮಾಡ್ಕೊಂತಿ? ಯಾರನ್ನ? ಇಲ್ಲಿ ನಿಂತಾಳ ನೋಡ್ರಿ ನಿಮ್ ಮಗಳನ್ನ, ಈಕಿನ ಮಾಡ್ಕೊತೀನಿ. ಅಪ್ಪ ಇವ್ರನ್ನ ಯಾರು ಅನ್ಕೊಂಡಿ ನೀನು? ಯಾರ? ನಿಮ್ಮಪ್ಪ, ನಮ್ಮ ಮಾವ. ನನ್ ಗಂಡ ಅದಾನ. ಗಂಡ? ಅಯ್ಯೋ ನಿಮ್ಮ ಅಜ್ಜಿ ಪಿಂಡ, ಇವ ನಿನ್ನ ಗಂಡ, ನಾ ಜಗಬಂಡ. ಇಂಥ ದುರಂತ ನಡೆದೋಯ್ತು ನನ್ನ ಬದುಕಿನ್ಯಾಗ. ನಾನು ಸ್ಕೂಲಿಗೆ ಬಂದೆ ತಿನ್ಲಿಕ್ಕೆ ಏನೋ ಕೊಡಮ್ಮ.
ಈ ಲೈಫ್ ಬಾಯಿಗೆ ಲೈಫ್ ಗರ್ಲಕ್ಕಿ ಅಂತ ಅನ್ಕೊಂಡಿದ್ದೆ, ಆದ್ರ ನೀ ಆಲ್ರೆಡಿ ಸಂತೂರ್ ಮಮ್ಮಿ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಕಂಟ್ರೋಲ್ ಕಂಟ್ರೋಲ್ ಕಂಟ್ರೋಲ್